ಈಗ ನೀವು ನೋಡುತ್ತಿರುವುದು ಅಪರೂಪದ ಕತ್ತೆ ರೇಸ್. ಹೌದು, ನಿಮಗೆ ಆಶ್ಚರ್ಯ ಆಗ್ಬೋದು. ಕತ್ತೆ ಎಂದಾಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗುವುದು ಅದರ ಮೂರ್ಖತನ, ದಡ್ಡತನ ಹಾಗೂ ಶ್ರಮಜೀವಿತನ. ಸಮಾಜದಲ್ಲಿ ಕತ್ತೆಯನ್ನ ಹೀಯಾಳಿಸುವ ಹಾಗೂ ಕೀಳು ಭಾವನೆಯಿಂದ ನೋಡುವ ಜನರೇ ಹೆಚ್ಚಾಗಿದ್ದು, ಆದರೆ ಇಲ್ಲೊಂದು ಕಡೆ ಕತ್ತೆಗೂ ಪ್ರಾಮುಖ್ಯತೆ ಕೊಟ್ಟು ಕತ್ತೆ ರೇಸ್ ನಡೆಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ರಾಮಪುರದಲ್ಲಿ ಶ್ರೀ ಲಕ್ಕವ್ವದೇವಿ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶ್ರೀ ಹನುಮಾನ ದೇವರ ಓಕಳಿ ನಿಮಿತ್ತ ಈ ರೇಸನ್ನು ಹಮ್ಮಿಕೊಳ್ಳಲಾಗಿತ್ತು. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಎಂಬಿತ್ಯಾದಿ ಮಾತುಗಳಿಂದ ಕತ್ತೆಯನ್ನ ಹೀಯಾಳಿಸುವ ಕಾಲದಲ್ಲಿ ಕತ್ತೆಯನ್ನ ಪಳಗಿಸಿ ರೇಸ್ಗಾಗಿ ಸಿದ್ಧ ಮಾಡಿ ಅದರಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲುವ ಖುಷಿ ಮಾತ್ರ ಅಪಾರ. ಇಂತಹ ಅಪರೂಪದ ಸ್ಪರ್ಧೆ ಇಲ್ಲಿನ ಜನರಿಗೆ ಸಾಕಷ್ಟು ಮನರಂಜನೆ ನೀಡಿರುವುದಂತೂ ಸತ್ಯ. ಸರ್, ಕತ್ತೆ ರೇಸ ಮಾಡಕಂತ 15 ವರ್ಷ ಆಗ್ತದೆ. ಅವಾಗ ನಾವು ಹಿರಿಯಾದ ಅವಾಗಿನ ಮಕ್ಕಳು ಬಂದ್ವಿ. ಅದ ನಾವು ಮುಂದೆ ಓದ್ಕೋತ ಹೊಂಟಿದ್ವಿ. ಅದು ಮಾಡಕತ್ತ ಮಳಿ ಏನೋ ದೇವ್ರ ಆಶೀರ್ವಾದ ಚಲೋ ಐತಿ ನಮ್ಮ ಪಾಪ. ಹಿಂಗೆ ಚಲೋ ಆವತ್ತು 20 ನಾನು ಜಡ್ಕೊಂಡು ಎಷ್ಟು ಕತ್ತಿ ಭಾಗವಹಿಸ್ತಾರೆ. ಒಂದು 10-15 ಕತ್ತಿ. ಈ ಕತ್ತೆಗಳು ಅಗಸನ ಕತ್ತೆಗಳಲ್ಲ. ಇಲ್ಲಿ ವಾಸಿಸುವ ಭಜಂತ್ರಿ ಜನಾಂಗಕ್ಕೆ ಸೇರಿದವು. ಗ್ರಾಮದಲ್ಲಿ ಸುಮಾರು 50ರಿಂದ 60 ಮನೆತನಗಳನ್ನ ಹೊಂದಿರುವ ಭಜಂತ್ರಿ ಕುಟುಂಬದ ಮೂಲ ಕಸುಬು ಕೂಲಿ ಮಾಡುವುದು. ಅದಿಲ್ಲದೆ ಜೀವನ ಇಲ್ಲ. ಈ ಕುಟುಂಬದವರು ಸಾಕಿಕೊಂಡು ಬರುತ್ತಿರುವ ಕತ್ತೆಗಳು ಇದಾಗಿದ್ದು, ಸ್ಪರ್ಧೆಯಲ್ಲಿ ತಮ್ಮ ಕತ್ತೆಯೊಂದಿಗೆ ಆಗಮಿಸುವ ಯುವಕರು ತುಂಬಾ ಉತ್ಸಾಹದಿಂದಲೇ ಭಾಗವಹಿಸುತ್ತಾರೆ. ವಿಜೇತರಿಗೆ ಬಹುಮಾನ ಕೂಡ ಕೊಡಲಾಗುತ್ತದೆ. ಒಟ್ಟಿನಲ್ಲಿ ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿಯಬೇಕು ಎಂಬುವಂತೆ ಕತ್ತೆಯನ್ನ ಕುದುರೆಯಂತೆ ಓಡಿಸಲು ಸಜ್ಜು ಮಾಡುವ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಯುವಕರ ಉತ್ಸಾಹ ಮಾತ್ರ ಬಹಳಷ್ಟಿತ್ತು. ಜೊತೆಗೆ ಸ್ಪರ್ಧೆಯಲ್ಲಿ ವಿಜೇತರಾಗುತ್ತಿದ್ದಂತೆ ಗುಲಾಲು, ಪಟಾಕಿ ಹಾರಿಸಿ ಸಂಭ್ರಮ ಪಡುವುದರ ಜೊತೆಗೆ ಗೆದ್ದಂತಹ ಕತ್ತೆಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳುವುದು ಕಂಡುಬಂತು.